ಬಾಸ್ ನೋಡ್ತಾ ಇದ್ದೀರಾ ತಾವು? ಈ ಸರಿ ಸೀಸನ್ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ಏನಿಲ್ಲ, ಚೆನ್ನಾಗಿ ನಡೀತಾ ಇದೆ. ಅಂದ್ರೂ ಯಾವ್ದು ಇಲ್ಲಿ ಸಖತ್ತಾಗಿ ಮಾಡ್ತಾನೆ, ಅದೊಂದು ಚೆನ್ನಾಗಿ ಎಲ್ಲಾರು ಅಷ್ಟಕ್ಕೆ ಅಷ್ಟೇನೆ. ಓಕೆ, ಈ ಗಿಲ್ಲಿ ಕಾವ್ಯನ್ ಜೋಡಿ ಬಗ್ಗೆ ಏನ್ ಅನ್ಸುತ್ತೆ? ಏನ್ ಜೋಡಿ, ಎಲ್ಲಾರು ಫ್ರೆಂಡ್ ತರ ಎಲ್ಲಾರು ಇರ್ತಾರ, ಅವ್ರು ಹಂಗೆ ಇರೋದು. ಅದ್ರಲ್ಲಿ ಏನು ತಪ್ಪ ತಿಳ್ಕೊಂಬಾರ್ದು ನಾವ್ ಅಷ್ಟೇ. ಎಲ್ಲಾರು ಹೆಂಗಿದ್ದೆ ಎಲ್ಲೇ ಹೆಂಗಾಗುತ್ತೆ ಅಷ್ಟೇ. ಓಕೆ, ಇನ್ ಅದನ್ ಬಿಟ್ರೆ ಕಾಕ್ರೋಚ್ ಸುದಿ ಅವರು ಮತ್ತೆ ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಅವೆಲ್ಲ ಸರೋಗಲ್ಲ, ಅವ್ರು ಚೆನ್ನಾಗಿ ಇದ್ದೇ ಮಾಡ್ತಾರ. ಒಂಥರ ದುರಂಕಾರ ಜಾಸ್ತಿ. ಅವ್ರು ಇರೋದೇ ಹಂಗೆ ಹಂಗೆ ಅಂತ ಮಾತುಗಳು ಶುರು. ಬಿಗ್ ಬಾಸ್ ಆಟ ಆಡಕ್ ಬಂದಿರೋದು, ಶೋಕಿ ಎಲ್ಲ ಮಾಡಕ್ ಓಕೆ, ಅಕ್ಕ. ಅಷ್ಟೇ. ಇನ್ನು ಅದನ್ ಬಿಟ್ರೆ ರಕ್ಷಿತಾ ಶೆಟ್ಟಿ ಅಂತ ಒಂದ್ ಹುಡುಗಿ ಬಂದಿತ್ತು. ಅವ್ರು ಕನ್ನಡ ಬರಲ್ಲ ಅಂದ್ರೆ ಕನ್ನಡ ಕಲ್ಸ್ಕೊಡ್ಬೇಕು ಅವ್ರಿಗೆ. ನಾವೇ ದುರಾಂಕರ ಎಲ್ಲ ಮಾತಾಡ್ಬಾರ್ದು ಅವ್ರ ಬಗ್ಗೆ. ಹಿಂದೆ ತರ ಎಲ್ಲ ಮಾತಾಡೋದವೆಲ್ಲ ಚೆನ್ನಾಗಿರಲ್ಲ. ನಾವೇ ಕನ್ನಡ ಕಲ್ಸರ್ ಮುಂದೆ ಬೆಳೆಸ್ಬೇಕು ಅವ್ರನ್ನ. ಓಕೆ, ಇನ್ನು ಧನುಷ್ ಗೌಡ ಮತ್ತೆ ಮಂಜು ಭಾಷಿಣಿ ಅವರೆಲ್ಲ? ಅಯ್ಯೋ, ಎಲ್ಲ ಹೇಳ್ಬೇಕಾದ್ ನಾವ್ ನೋಡಿ ನಾವ್ ಇದ್ ಮಾಡ್ತಾ ಇದೀವ. ಅದೆಲ್ಲ ಸಿದ್ದಾಗಲ್ಲ. ಒಂಥರ ಹಿಂಗೇನೆ ಒಂಥರ ಮಾತಾಡೋದೆಲ್ಲ ಸರೋಗಲ್ಲ. ಅವ್ರ ಏನ್ ಆಟ ಆಡಕ್ ಬಂದಿರೋದು ಆಡ್ಬೇಕು. ನಾವ್ ಇರೋದೇ ಹಿಂಗೆ ಏನು ಹಂಗೆ ಎಲ್ಲ ಭಿಕ್ಷೆ ಹಾಕಿದೀನಿ ಅಂತ ಅವ್ರಿಗೆಲ್ಲ ಬೈತಾರ. ಯಾರು ಭಿಕ್ಷೆ ಹಾಕಿ ಬಂದಿಲ್ಲ, ಅವ್ರು ಬೆಳ್ದಿ ಅವ್ರ ಆಡಾಗೆ ಬಂದಿರೋದು. ಜನ ಬೆಳ್ಸಿರೋದ್ ನಾವು, ಅವ್ರು ಯಾರು ಭಿಕ್ಷೆ ಹಾಕಿಲ್ಲ. ಅವ್ರನ್ನ ಮಾತಾಡ್ಬಾರ್ದು, ಅದು ಅಷ್ಟೇ ಹೇಳೋದು. ಓಕೆ, ನಮ್ಮ ಚಂದ್ರಪ್ರಭಾ ಅವ್ರ ಬಗ್ಗೆ ಹೇಳೋದಾದ್ರೆ? ಅವ್ರ ಬಗ್ಗೆ ಏನು ಒತ್ತಾಡಕ್ ಆಗಲ್ಲ. ಅವ್ರ ಎಷ್ಟು ಜೋಕ್ಸ್ ಮಾಡ್ಕೊಂಡಲ್ಲಿ ಚೆನ್ನಾಗಿ ಬೆಳ್ದಿದ್ದಾರೆ. ಅವ್ರ ಮನೆ ಅಳ್ತಿರೋ ತುಂಬಾ ಬೇಜಾರಾಗೋಗ್ತದೆ. ಅವ್ರಿಗೋಸ್ಕರ ಇರೋದು. ಅವ್ರ ಬದುಕಿದ್ ಬಂದ್ರು, ಅವ್ರ ಎಷ್ಟು ಬಡವ್ರ ಇದ್ದಾರೆ. ಹೌದು. ಇನ್ನು ಡಾಕ್ ಸತೀಶ್ ಅವ್ರ ಬಗ್ಗೆ ಹೇಳೋದಾದ್ರೆ? ಏನೋ ಆಡ್ತಾನೆ ಇಲ್ಲ. ಅಲ್ಲ, ಮೊನ್ನೆ ಈಗ 6 ಅವರ್ ಸ್ನಾನ ಮಾಡ್ತಾ ಕೂತಿದ್ರಲ್ಲ ಬಾತ್ರೂಮ್ ನಲ್ಲಿ, ಏನು? 6 ಅವರ್ ಎಲ್ಲ ಸಣ್ಣ ಬರ್ತಾರ. ಆಟ ಆಡಕ್ ಬಂದವ್ರ, ಅವ್ರ ಶೋಕಿಂಗ್ ಮಾಡಕ್ ಬಂದವ್ರ ಅಂತಾನೆ ಗೊತ್ತಾಗ್ತಾರ ನಮ್ಗೆ. ಯಾರವ್ರು ಯಾರ ಸರ್ ಹಂಗೆ ಸಾಲ ಮಾಡ್ಕೊಂಡ್ ಬೇಕಾಗ್ ಮಾಡ್ಕೊಂಡ್ ಬರ. ಅವ್ರ ಆಚೆನೆ ಇರ್ಬೋದು, ಇದೇನ್ ಪಡಿ. ಅಲ್ಲ, ಹೆಣ್ಮಕ್ಳು ಅಷ್ಟೊತ್ ಮಾಡ್ಕೊಂತಾರ? ಮಾಡಲ್ಲ, ಮೇಕಪ್ ಮಾಡ್ಕೊಂಡ್ ಇರಕ್ ಒಳ್ಳೇದು. ಅಲ್ಲೇ ಆಚೆನೆ ಇರ್ಬೋದಿತ್ತು. ಆಚೆನೆ ಆರಾಮಾಗಿ ಅವ್ರ ಇನ್ನೊಬ್ರು ಸ್ವಲ್ಪ ಕಾಯ್ದು ಕುತ್ಕೊಂಡು ಇದ್ ಮಾಡಕ್ ಅವ್ರ ಮೇಕಪ್ ಮಾಡ್ಕೊಂಡು ದುಡ್ಡು ಸಂಪಾದನೆ ಆಚೆನೆ ಇರ್ಬೋದಿತ್ತು. ಆಡಕ್ ಬಂದಿರೋದು ಆಟ ಆಡಬೇಕು ಅವ್ರು. ಅದ್ರಲ್ಲಿ ಏನಂತಾರೆ, ಕೂತ್ ಆಡ್ಸಕ್ ಇನ್ನೊಂದ್ಸಲ ಸ್ನಾನ ಮಾಡ್ತೀನಿ ಅಂತ ಅಂತಾರ. ಇನ್ನು ಮಾಳು ನಿಪ್ನಾಳು ಮತ್ತೆ ಮಲ್ಲಮ್ಮನ್ ಬಗ್ಗೆ ಹೇಳೋದಾದ್ರೆ? ಮಲ್ಲಮ್ಮ ಸಖತ್ತಾಗಿ ಆಡ್ತಾರ. ಅವರು ಗಿಲ್ಲಿ ಮಾತ್ರ ಸೂಪರ್. ಅವ್ರು ಏನ್ ಬಗ್ಗೆನೂ ಮಾತಾಡಕ್ ಆಗ್ತಾರ. ಅವ್ರು ಮಲ್ಲಮ್ಮನೇ ರಶಿಕನ್ಗೆ ಚೆನ್ನಾಗಿ ಕನ್ನಡ ಹೇಳ್ಕೊಡ್ತಾರೆ. ಅವ್ರ ಬಳ್ಳಿ ಯಾರೆಲ್ಲ ಸುಮ್ಮನೆ ವೇಸ್ಟ್ ಇಲ್ಲ, ಕನ್ನಡ ಕಲ್ಸ್ಬೇಕೆಲ್ಲ ಮಾಡ್ಬೇಕು ಅಂತದ್ರಲ್ಲಿ ಅವರೇ ಆಡ್ಕೊಂತವ್ರೆ. ಅಕ್ಕ, ಈಗ ರಕ್ಷಿತಾ ಶೆಟ್ಟಿ ಇದಾರಲ್ಲ, ಅವ್ರನ್ನ ಬಿಗ್ ಬಾಸ್ ಸೇರಿಸ್ಕೊಂಡಿದ್ದು ತಪ್ಪು ಅಂತ ಕೆಲವು ವರ್ಗ ಮಾತಾಡ್ತಾರೆ. ಅದಕ್ಕೆ ಕರೆಕ್ಟ್. ಅವರು ಕನ್ನಡ ಇವಾಗ ಎಲ್ಲಾ ತರೂ ಇದು ಬಿಗ್ ಬಾಸ್ ತೆಗಿತಾರ. ಅವ್ರ ಎಷ್ಟ್ ಚೆನ್ನಾಗಿ ನಡೆಸ್ಕೊಡ್ತಾರೆ. ವಯಸ್ಸಾದವ್ರು ಕಳ್ಸೋರೆ. ಕನ್ನಡ ಬರಲ್ಲ, ನಾವು ಕನ್ನಡ ಕಲ್ಸ್ಬೇಕು, ಅವ್ರ ಮುಂದೆ ಬೆಳೆಸ್ಬೇಕು. ನಾವು ಅಂತವ್ರನ್ನ ಹಿಂದಕ್ಕೆ ಹಾಕ್ಬಿಟ್ರೆ ಬರಲ್ಲ. ಅಲ್ಲ, ಈಗ ಎಷ್ಟೋ ಜನ ಕಲಾವಿದರುಗಳಿದ್ದಾರೆ, ಸೊ ಅವ್ರನ್ನ ಕರ್ಕೋಬಹುದಾಗಿತ್ತು. ಪಾಪ ಕಷ್ಟಪಡ್ತಾ ಇರುವಂತ ಬಡ ಕಲಾವಿದರುಗಳಿದ್ದಾರೆ. ರಕ್ಷಿತಂಗೆ ಏನ್ ಗೊತ್ತು, ಕನ್ನಡನೇ ಕರೆಕ್ಟ್ ಆಗಿ ಬರಲ್ಲ ಹುಡುಗಿಗೆ, ಆ ಹುಡುಗಿನ ಕರ್ಕೊಂಡಿರೋದು ತಪ್ಪು ಅಂತ ಕೆಲವರು ಹೇಳ್ತಾ ಇದ್ದಾರೆ. ತಪ್ಪಲ್ಲ ಸರ್, ಅದು ಕನ್ನಡಕ್ಕೆ ಕಲಿಕೆ ತಾನೇ ಒಳಗೆ ಹೋಗೋದು ನಾವು. ಆ ತಪ್ಪತ್ತ ಅಂದ್ರೆ ತಪ್ಪೇ ಅದು. ಅವ್ರು ತಪ್ಪ ತಿಳ್ಕೊಬೋದು, ಯಾರು ಕನ್ನಡ ಇಟ್ಕೊಳೋದು ಅಂತ. ಮತ್ತೆ ಬಡವ್ರು ಕರ್ಸ್ಬೇಕು. ಎಲ್ಲರೂ ಎಷ್ಟು ಹೆಂಗೆ ರಿಚ್ ಆಗವ್ರೆ, ಯಾರನ್ನ ಮತ್ತೆ ಕರ್ಸಿದ್ರು ಅವರು. ಒಬ್ರು ಮೇಲೆ ಇದ್ ಮಾಡಿದ್ರೆ ಕನ್ನಡ ಕಲ್ಸ್ಬೋದಲ್ಲ. ಮಲ್ಲಮ್ಮವ್ರು ಎಷ್ಟು ಚೆನ್ನಾಗಿ ಕಲಿಸ್ತವ್ರೆ, ಹಂಗೆ ಕಲಿಸಿ ಮುಂದೆ ಬೆಳೆಸ್ಬೋದಲ್ಲ. ಅಲ್ಲ, ಈಗ ಕನ್ನಡ ಕಲಿಯಕ್ಕೆ 30 ದಿನಗಳಲ್ಲಿ ಕನ್ನಡ ಕಲಿಯಿರಿ, 30 ದಿನಗಳಲ್ಲಿ ಇಂಗ್ಲಿಷ್ ಕಲಿಯಿರಿ ಅಂತ ಬುಕ್ಗಳು ಇರ್ತಾವಲ್ಲ, ಕಲಿಬಹುದಲ್ವಾ? ಬಿಗ್ ಬಾಸ್ಗೆ ಬಂದ್ ಕಲಿಬೇಕಾ ಅಂತ? ಹಂಗೇನಿಲ್ಲ ಸರ್, ಅದು ಕ್ವಾಲಿಟಿ ಇರುತ್ತೆ. ಅವ್ರು ಚೆನ್ನಾಗಿ ಕಲಿಬಹುದು. ಅವ್ರು ಬಿಗ್ ಬಾಸ್ಗೆ ಬರ್ಬೇಕು, ಅಲ್ಲೇ ಬರ್ಬೇಕು ಅಂತ ಅನ್ನಕೈತದ. ಓಕೆ, ಈ ವಾರ ನಿಮ್ ಪ್ರಕಾರ ಯಾರು ಎಲಿಮಿನೇಷನ್ ಆದ್ರೆ ಒಳ್ಳೇದು? ಪ್ರಕಾರ ಯಾರು ಅಷ್ಟು ಎಲ್ಲಾರು ಆಡ್ತವ್ರೆ, ಚೆನ್ನಾಗಿ ಆಡ್ಬೋದು. ಅದ್ರಲ್ಲಿ ಆಡ್ತಾ ಇದು ಆರೋ ಕುಂತಿದ್ರಲ್ಲಿ ಅವ್ರು ಆಚೆ ಕಳ್ಸ್ಬೋದು. ಅನ್ಸುತ್ತಪ್ಪ ಆರಾಮಾಗಿ ಆಟ ಆಡಿದ್ದು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಮಾಡ್ಕೊಂಡು ಅವ್ರು ಚೆನ್ನಾಗಿ ಇರ್ಬೋದು. ಲೈಕ್ ಒಳಗ್ ಬರ್ಬೇಕು, ಸತೀಶ್ ಅವರು ಆರಾಮಾಗಿ ಆಚೆನೆ ಇರ್ಬೋದಲ್ಲ. ಅದು ಒಳ್ಳೇದೇನ ಅನ್ಸ್ತದೆ. ಅವ್ರ ಬಟ್ಟೆನೆಲ್ಲ ಚೆನ್ನಾಗ್ ಆಡ್ತವ್ರೆ, ಎಲ್ಲ ಆಡ್ತವ್ರೆ. ಇನ್ನಿಲ್ಲ ಅಂದ್ರೆ ಜಾನು ಕಳ್ಸ್ಬೋದು. ಜಾನ್ವಿನ ಎಲ್ಲಾರ ಕಡೆ ಶತ್ರು ಆದ್ರೆ ಇನ್ನೇನ್ ಅವ್ರೇನ್ ಆಟದಲ್ಲಿ ಅಷ್ಟೊಂದಿಲ್ಲ, ಇನ್ನೆಲ್ಲ ಚೆನ್ನಾಗಿ ಆಡ್ತವ್ರ ಅಷ್ಟೇ. ಓಕೆ, ಈ ಸರಿ ಬಿಗ್ ಬಾಸ್ ಒಂದು ಏನಂತಾರೆ, ಬಿಗ್ ಬಾಸ್ ನ ಕ್ಲೋಸ್ ಮಾಡಿದ್ರು, ಮತ್ತೆ ಓಪನ್ ಮಾಡಿದ್ರು.
ಇದೆಲ್ಲ ಬೇಕು ಬೇಕು ಅಂತ ಅಂದ್ರೆ ಬಿಗ್ ಬಾಸ್ ಪ್ರಮೋಷನ್ಸ್ಗೋಸ್ಕರ ಮಾಡಿದ್ರು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಏನಿಲ್ಲ, ಅದಕ್ಕೆ ಚೆನ್ನಾಗಿ ನಡೀತಾ ಇದೆ. ಅವ್ರು ಸುದೀಪ್ ಸರ್ರೇ ಹೇಳಿದಾರಲ್ಲ, ಅದ್ರ ಬಗ್ಗೆ ನಾವ್ ಇನ್ನೇನ್ ಮಾತಾಡಕ್ಕಾಗಲ್ಲ. ಅವ್ರ ಚೆನ್ನಾಗಿ ಹೇಳಮ್ಮ, ನಮ್ದೇನೇನು ಮಾತಾಡಕ್ಕಾಗಲ್ಲ ಅದ್ರ ಬಗ್ಗೆ. ಓಕೆ ಅದೆಲ್ಲ ಏನಿಲ್ಲ, ಅವ್ರದ್ದು ಏನೈತೆ ನಡೆಸ್ತಾರ ಅಷ್ಟೇ. ಓಕೆ ಅಕ್ಕ, ಥ್ಯಾಂಕ್ ಯು. Thank you.